ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ 2014ರಲ್ಲಿ ಸ್ವಂತ ಬಲದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಆಗ ಕೇವಲ ನರೇಂದ್ರ ಮೋದಿಯವರ ಹೆಸರು ಮಾತ್ರ ಪಾಪ್ಯುಲರ್ ಆಗಲಿಲ್ಲ. ಆ ಟೈಮಲ್ಲಿ ನರೇಂದ್ರ ಮೋದಿಯವರ ಜೊತೆಗೆ ರಾಜಕೀಯ ಪಡಸಾಲಿನಲ್ಲಿ ತುಂಬ ಚರ್ಚೆಯಾದ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದರೆ ಅದು ಪ್ರಶಾಂತ್ ಕಿಶೋರ್ ಅವರದ್ದು. ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ, ಪೊಲಿಟಿಕಲ್ ಕನ್ಸಲ್ಟೆಂಟ್ ಆಗಿ 2014ರ ಚುನಾವಣೆಯಲ್ಲಿ BJPಗೆ ದೊಡ್ಡ ಬೆಂಬಲ ಕೊಟ್ಟಿರೋರೆ ಈ ಪ್ರಶಾಂತ್ ಕಿಶೋರ್ ಅವರು. ಆ ನಂತರ ಭಾರತದ ಹಲವು ಪಕ್ಷಗಳನ್ನು ಹಲವು ರಾಜ್ಯಗಳಲ್ಲಿ ಗೆಲ್ಲಿಸಿಕೊಟ್ಟ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಇವರು. 49 ವರ್ಷದ ಈ ಪ್ರಶಾಂತ್ ಕಿಶೋರ್ ಪಾಂಡೆ ಈಗ ಬಿಹಾರದಲ್ಲಿ BJPಯ ಭದ್ರ ಕೋಟೆ ಅನಿಸ್ಕೊಂಡಿರೋ ಬಾಂಕೀಪುರದಲ್ಲಿ ಮೊದಲ ಬಾರಿಗೆ ತಾನೇ MLA ಆಗಿ ಸುದ್ದಿನಲ್ಲಿದ್ದಾರೆ. ಆ ಸುದ್ದಿ ಬಗ್ಗೆ ಮಾತಾಡೋ ಮೊದಲು ಈ ಪ್ರಶಾಂತ್ ಕಿಶೋರ್ ಯಾವ್ಯಾವ ಪಕ್ಷಗಳಿಗೆ ಯಾವ್ಯಾವ ರಾಜ್ಯದಲ್ಲಿ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ರು, ಎಲ್ಲೆಲ್ಲ ಪೊಲಿಟಿಕಲ್ ಕನ್ಸಲ್ಟೆಂಟ್ ಆಗಿದ್ರು, ಹೇಗೆ ಬೇರೆ ಬೇರೆ ಪಕ್ಷಗಳ ಗೆಲುವಿಗೆ ಕಾರಣರಾದರು, ಮಾತ್ರ ಅಲ್ಲ ಈ ಬಾಂಕೀಪುರದಲ್ಲಿ BJPಗೆ ಬೆಂಕಿ ಬೀಳೋ ಥರನೇ ಹೇಗೆ ಬೆಳೆದ್ರು ಅನ್ನೋದೇ ಈ ಸ್ಟೋರಿ. ನಾನು ಸುಧನ್ ವದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. ಅದು 2014ನೇ ಇಸ್ವಿ. ಅಬ್ ಕಿ ಬಾರ್ ಮೋದಿ ಸರ್ಕಾರ, ಈ ಥರದ ಸ್ಲೋಗನ್ಗಳು, ಚಾಯ್ ಪೆ ಚರ್ಚಾದಂಥ ಪ್ರೋಗ್ರಾಮ್ಗಳು, ಇದನ್ನೆಲ್ಲ ಕ್ರಿಯೇಟ್ ಮಾಡಿದವರು ಇದೇ ಪ್ರಶಾಂತ್ ಕಿಶೋರ್. ಅಲ್ಲೂ ತುಂಬ ಒಂದು ವಿಶೇಷವಾದ ಪ್ರಯೋಗ ಅವರು ಮಾಡಿದ್ರು. ಒಂದೇ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮೋದಿ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅನಿಸೋ ಥರದ 3D ಹೋಲೋಗ್ರಾಮ್ ರ್ಯಾಲಿಗಳನ್ನು ಕಂಡಕ್ಟ್ ಮಾಡಿದ್ರು. ಹೀಗೆ ನಾನಾ ಪ್ರಯೋಗಗಳನ್ನು ಮಾಡಿ BJP ಗೆಲುವಿಗೆ ಮುಖ್ಯ ಕಾರಣರಾದವರು ಪ್ರಶಾಂತ್ ಕಿಶೋರ್. ಮೊದಲ ಬಾರಿಗೆ 282 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಸ್ವಂತ ಬಲದಲ್ಲಿ BJP ದಿಲ್ಲಿ ಗದ್ದುಗೆನ ಆ ಬಾರಿ ಪಡೆದುಕೊಳ್ತು. ಇದೆಲ್ಲ ಆಗೋ ಮೊದಲ ಬಾರಿಗೆ ಪ್ರಶಾಂತ್ ಕಿಶೋರ್ ಎಲ್ಲಿ ನರೇಂದ್ರ ಮೋದಿಯವರನ್ನು ಭೇಟಿಯಾದರು, ಹೇಗೆ ಈ BJP ಪಾಳೆಯ ಸೇರಿದರು, ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. 2011ರ ಡಿಸೆಂಬರ್ ಸುಮಾರಿಗೆ ಈ ಪ್ರಶಾಂತ್ ಕಿಶೋರ್ ಅವರು ವಿಶ್ವಸಂಸ್ಥೆಯ ಯುನಿಸೆಫ್ ಸಂಬಂಧಿಸಿದ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆಗ ಅವರು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಏನಪ್ಪ ಆ ರಿಪೋರ್ಟ್ ಅಂತಂದರೆ, ಗುಜರಾತ್ನ ಆರ್ಥಿಕ ಅಭಿವೃದ್ಧಿ ಮತ್ತು ಅಪೌಷ್ಟಿಕತೆಯ ಬಗ್ಗೆ ಒಂದು ವಿಶ್ಲೇಷಣಾತ್ಮಕ ವರದಿನ ಅವರು ರೆಡಿ ಮಾಡಿದ್ರು. ಆ ವರದಿ ಆಗಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರ ಗಮನ ಸೆಳೆಯುತ್ತೆ. ಹಾಗಾಗಿ ಒಂದು ದಿನ ಮೋದಿಯವರ ಕಚೇರಿಯಿಂದ ಪ್ರಶಾಂತ್ ಕಿಶೋರ್ ಅವರಿಗೆ ಬುಲಾವ್ ಬಂತತ್ತೆ. ಮೊದಲ ಭೇಟಿಯಲ್ಲೇ ಇಬ್ಬರೂ ಸುಮಾರು 2 ಗಂಟೆಗಳ ಕಾಲ ಗುಜರಾತ್ನ ರಾಜಕೀಯದ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಸವಾಲುಗಳ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡ್ತಾರೆ. ಸೊ ನರೇಂದ್ರ ಮೋದಿಯವರ ಜೊತೆಗಿನ ಈ ಮೊದಲ ಭೇಟಿಯೇ ಪ್ರಶಾಂತ್ ಕಿಶೋರ್ ಅವರ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈ ಭೇಟಿಯ ನಂತರ ಮೋದಿಯವರು ಪ್ರಶಾಂತ್ ಕಿಶೋರ್ ಅವರನ್ನು ತಮ್ಮ ಜೊತೆಗೆ, ತಮ್ಮ ತಂಡದ ಜೊತೆ ಕೆಲಸ ಮಾಡೋದಕ್ಕೆ ಆಹ್ವಾನ ಕೊಡ್ತಾರೆ. ಆ ಆಹ್ವಾನ ಒಪ್ಕೊಂಡ ಪ್ರಶಾಂತ್ ಕಿಶೋರ್ ಅವರು ಮೋದಿಯವರ ಜೊತೆ 2012ರ ಗುಜರಾತ್ ವಿಧಾನಸಭಾ ಚುನಾವಣೆಗೆ ಮತ್ತು 2014ರ ಲೋಕಸಭಾ ಚುನಾವಣೆಗೆ, ಈ 2 ಚುನಾವಣೆಗಳಿಗೆ ನರೇಂದ್ರ ಮೋದಿ ಅವರ ಪರವಾಗಿ ಪ್ರಶಾಂತ್ ಕಿಶೋರ್ ಕೆಲಸ ಮಾಡ್ತಾರೆ. ಅದರ ನಂತರ ಏನೇನು ನಡೀತು ಅನ್ನೋದು ನಿಮಗೆಲ್ಲ ಗೊತ್ತು. ಅದೇ ಒಂದು ದೊಡ್ಡ ಇತಿಹಾಸ. BJP ಮೊದಲ ಬಾರಿಗೆ ಸ್ವಂತ ಬಲದಲ್ಲಿ ಕೇಂದ್ರದಲ್ಲಿ ಅಧಿಕಾರ ಪಡೆಯುತ್ತೆ. ಇದಕ್ಕೆ ಬೇಕಾಗಿರೋ ಎಲ್ಲ ಸ್ಟ್ರಾಟಜಿಗಳನ್ನು, ಎಲ್ಲ ಪ್ಲ್ಯಾನ್ಗಳನ್ನು, ಎಲ್ಲ ರ್ಯಾಲಿಗಳನ್ನು ಅಥವಾ ಬೇಕಾಗಿರೋ ಟ್ಯಾಗ್ಲೈನ್ಗಳನ್ನು, ಸ್ಲೋಗನ್ಗಳನ್ನು, ಇಲೆಕ್ಷನ್ಗೆ ಏನೇನು ರಿಸರ್ಚ್ ಆಗಬೇಕು ಅದೆಲ್ಲವನ್ನು ಮಾಡಿಕೊಟ್ಟಿದ್ದು ಈ ಪ್ರಶಾಂತ್ ಕಿಶೋರ್ ಅವರ ಟೀಮ್. ಇದರಿಂದಾಗಿ ಪ್ರಶಾಂತ್ ಕಿಶೋರ್ ಅವರಿಗೆ ದೊಡ್ಡ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಅಂತ ನಮ್ಮ ದೇಶದಲ್ಲೂ ಹೆಸರು ಬರುತ್ತೆ. ಅದಾದಮೇಲೆ ಏನಾಯಿತೋ ಏನೋ, 2014ರ ಭಾರಿ ಗೆಲುವಿನ ನಂತರ ಮೋದಿಯವರ ಟೀಮು ಅಥವಾ BJP ಟೀಮ್ ಜೊತೆ ಪ್ರಶಾಂತ್ ಕಿಶೋರ್ ಅವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಆಗ ಅವರು ಹೊರಟಿದ್ದೆ ಅವರದೇ ರಾಜ್ಯ ಬಿಹಾರದ ಕಡೆಗೆ. 2015ರಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು, ಲಾಲು ಪ್ರಸಾದ್ ಯಾದವ್ ಅವರು ಮತ್ತು ಕಾಂಗ್ರೆಸ್, ಈ 3 ಮಹಾಶಕ್ತಿಗಳು ಸೇರಿ ಒಂದು ಮಹಾಗಠಬಂಧನ್ ಅಂತ ಮಾಡ್ಕೊಳ್ತವೆ. ಆಗ ಕೂಡ
ಅವರಿಗೆ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ದು ಇದೇ ಪ್ರಶಾಂತ್ ಕಿಶೋರ್. ಆ ಮಹಾಗಠಬಂಧನ್ ಬಿಹಾರದಲ್ಲಿ ಆ ಸಲ ಒಟ್ಟು 243 ಸ್ಥಾನಗಳಲ್ಲಿ 178 ಸ್ಥಾನಗಳನ್ನು ಪಡೆಯಿತು. ಹೀಗೆ ಬಿಹಾರದಲ್ಲೂ ಒಂದು ಯಶಸ್ಸನ್ನು ಪಡೆದ ನಂತರ ಪ್ರಶಾಂತ್ ಕಿಶೋರ್ ಹೋಗಿದ್ದು ಪಂಜಾಬ್ಗೆ. 2017ರಲ್ಲಿ ಪಂಜಾಬ್ನಲ್ಲಿ ಕಾಂಗ್ರೆಸ್ಸಿನ ಅಮರೀಂದರ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಅಂತ ಬಿಂಬಿಸಲಾಯಿತು. ಅಲ್ಲೂ ಕೂಡ ಇವರು ಪೊಲಿಟಿಕಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಮತ್ತು ಕಾಂಗ್ರೆಸ್ಸು ಅಲ್ಲಿ 117 ಸ್ಥಾನಗಳಲ್ಲಿ 77 ಸ್ಥಾನಗಳನ್ನು ಆ ಚುನಾವಣೆಯಲ್ಲಿ ಗೆದ್ಕೊಳ್ಳುತ್ತೆ. ಇನ್ನು 2019ರಲ್ಲಿ ಪ್ರಶಾಂತ್ ಕಿಶೋರ್ ಆಂಧ್ರ ಪ್ರದೇಶದಲ್ಲಿದ್ದರು. YS ಜಗನ್ಮೋಹನ್ ರೆಡ್ಡಿಯವರ ಪಾದಯಾತ್ರೆಯನ್ನು ಒಂದು ದೊಡ್ಡ ಪೊಲಿಟಿಕಲ್ ಶಕ್ತಿಯಾಗಿ ಪರಿವರ್ತನೆ ಮಾಡೋದ್ರಲ್ಲೂ ಇವರ ಪಾತ್ರ ತುಂಬ ದೊಡ್ಡದು. YSR ಕಾಂಗ್ರೆಸ್ 175ರಲ್ಲಿ 151 ಸ್ಥಾನಗಳನ್ನು ಗೆದ್ದು ಆಂಧ್ರದಲ್ಲಿ ಸಿಂಹಾಸನ ಹಿಡಿಯುತ್ತೆ. ಇನ್ನು 2021ರಲ್ಲಿ ಪ್ರಶಾಂತ್ ಕಿಶೋರ್ ಮತ್ತು ತಂಡ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ರಣತಂತ್ರ ರೂಪಿಸೋದಕ್ಕೆ ಸಹಾಯ ಮಾಡುತ್ತೆ. ಮಮತಾ ಬ್ಯಾನರ್ಜಿ ವಿರುದ್ಧ BJP ಭಾರಿ ದೊಡ್ಡ ಹೋರಾಟ ಮಾಡಿದ್ರು ಪ್ರಶಾಂತ್ ಕಿಶೋರ್ ನಾನಾ ತಂತ್ರಗಳನ್ನು ಹೆಣಿತಾರೆ. ಉದಾಹರಣೆಗೆ ಅವರು ರಚನೆ ಮಾಡಿರೋ ಒಂದು ಸ್ಲೋಗನ್ ನೋಡಿ, ಬಂಗಾಳ ತನ್ನ ಮಗಳನ್ನೇ ಬಯಸುತ್ತದೆ, ಬಂಗಾಳ ತನ್ನ ಮಗಳನ್ನೇ ಬಯಸುತ್ತದೆ ಅನ್ನೋ ತರಹದ ತುಂಬ ಎಮೋಷನಲ್ ಆದ ಸ್ಲೋಗನ್ಗಳನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಹೀಗಾಗಿ ತೃಣಮೂಲ ಕಾಂಗ್ರೆಸ್ 294 ಸೀಟುಗಳಲ್ಲಿ 213 ಸೀಟುಗಳನ್ನು ಗೆದ್ದು ಸತತ 3ನೇ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಹಿಡಿಯುತ್ತೆ. ಅದೇ ವರ್ಷ ಅಂದರೆ 2021ರಲ್ಲಿ ಈ ಪ್ರಶಾಂತ್ ಕಿಶೋರ್ ತಮಿಳುನಾಡಿನ MK ಸ್ಟಾಲಿನ್ ನೇತೃತ್ವದ DMK ಕೂಡ ಚುನಾವಣಾ ತಂತ್ರ ರೂಪಿಸ್ತಾರೆ. 10 ವರ್ಷಗಳ ಬಳಿಕ ತಮಿಳುನಾಡಲ್ಲಿ DMK ಗೆದ್ದು ಅಧಿಕಾರಕ್ಕೆ ಬರುತ್ತೆ. ಹೀಗೆ ಪ್ರಶಾಂತ್ ಕಿಶೋರ್ ಮುಟ್ಟಿದ್ದೆಲ್ಲ ವೋಟಾಗಿ ಕನ್ವರ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಸುಮಾರು 12 ವರ್ಷಗಳ ಕಾಲ ಬೇರೆ ಬೇರೆ ಪಕ್ಷಗಳಿಗೆ ಕೆಲಸ ಮಾಡಿದ ಈ ವ್ಯಕ್ತಿಗೆ ಒಂದು ಹೊಸ ಯೋಚನೆ ಬರುತ್ತೆ. ಬೇರೆಯವರ ಬಿಸ್ನೆಸ್ಗೆ ಎಷ್ಟು ಅಂತ ತಲೆ ಖರ್ಚು ಮಾಡೋದು, ಎಷ್ಟು ಅಂತ ಬೇರೆಯವರನ್ನೇ ಗೆಲ್ಲಿಸೋದು, ನಾನೇ ಯಾಕೆ ಗೆಲ್ಲಬಾರ್ದು, ನಾನೇ ಯಾಕೆ ನಾಯಕ ಆಗಬಾರ್ದು ಅನ್ನೋ ಒಂದು ಯೋಚನೆ ಪ್ರಶಾಂತ್ ಕಿಶೋರಿಗೆ ಬಂದಿದ್ದರೆ ಅದು ಆಶ್ಚರ್ಯ ಏನೂ ಅಲ್ಲ. ಹಾಗಾಗಿ 2024ರ ಅಕ್ಟೋಬರ್ನಲ್ಲಿ ಇವರು ಬಿಹಾರದಲ್ಲಿ ಒಂದು ಹೊಸ ಪಕ್ಷನೇ ಹುಟ್ಟು ಹಾಕ್ತಾರೆ. ಅದರ ಹೆಸರು ಜನ್ ಸುರಾಜ್. ಇವರು ಬಿಹಾರದವರೇ ಆಗಿರೋದ್ರಿಂದ ಅಲ್ಲಿನ ಪಲ್ಸ್ ಕೂಡ ಅವರಿಗೆ ಚೆನ್ನಾಗೇ ಗೊತ್ತಿತ್ತು. ಬಿಹಾರದಲ್ಲೂ ಕೂಡ ಅವರು ಮಾಡಿರೋ ಒಂದು ಸ್ಲೋಗನ್ ನೋಡಿ, ಟೈಮ್ ಟು ಗೋ ಟು ದ ರಿಯಲ್ ಮಾಸ್ಟರ್ಸ್ ದ ಪೀಪಲ್ ಅನ್ನೋ ಒಂದು ಸ್ಲೋಗನನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ನಿಜವಾದ ಯಜಮಾನರ ಬಳಿ ಹೋಗೋ ಸಮಯ ಬಂದಿದೆ, ಅವರು ಜನರು ಅನ್ನೋ ಒಂದು ಕೋಟನ್ನು ರೂಪಿಸ್ತಾರೆ. ಇದರ ಜೊತೆಗೆ ಜನ ಸುರಾಜ್ ಪಕ್ಷದ ಅಭಿಯಾನ ಗಾಂಧಿ ತತ್ವಗಳ ಅಡಿಯಲ್ಲಿ ಆರಂಭ ಆಗುತ್ತೆ. 2025ರ ನವೆಂಬರ್ನಲ್ಲಿ ನಡೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ತಾನೇ ಸ್ವತಃ ಅಖಾಡಕ್ಕೆ ಇಳಿದೇ ಇದ್ದರೂ ಇವರ ಪಕ್ಷದ ಅಭ್ಯರ್ಥಿಗಳು ರಾಜ್ಯದ ಎಲ್ಲೆಡೆ ಸ್ಪರ್ಧೆ ಮಾಡಿದ್ರು. ಆದರೆ ಬಹಳ ಕಡೆ ಅಭ್ಯರ್ಥಿಗಳು ಠೇವಣಿ ಕೂಡ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಿತೀಶ್ ಕುಮಾರ್ ಅವರ NDA ಸೋಲತ್ತೆ ಅನ್ನೋ ಇವರ ಭವಿಷ್ಯವಾಣಿ ಕೂಡ ಸುಳ್ಳಾಗಿ ಹೋಗುತ್ತೆ. JDU ಮತ್ತು BJP ಜೊತೆ ಸೇರಿ ಸರ್ಕಾರ ರಚನೆ ಆಗುತ್ತೆ. BJPಯ ಸಾಮ್ರಾಟ್ ಚೌಧರಿ ಅಲ್ಲಿ ಮುಖ್ಯಮಂತ್ರಿಯೂ ಆಗ್ತಾರೆ. ಇಲ್ಲಿಗೆ ಪ್ರಶಾಂತ್ ಕಿಶೋರ್ ದಾರಿ ತಪ್ಪಿದ್ರು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಬೇರೆಯವ್ರನ್ನೆಲ್ಲ ಗೆಲ್ಲಿಸಬಲ್ಲ ಪ್ರಶಾಂತ್ ಕಿಶೋರ್ಗೆ ತಾನೇ ಗೆಲ್ಲೋಕ್ಕೂ ಆಗಲ್ಲ, ತನ್ನ ಪಕ್ಷ ಗೆಲ್ಲಿಸೋಕ್ಕೂ ಆಗಲ್ಲ ಅನ್ನೋ ವ್ಯಂಗ್ಯ ಎಲ್ಲ ಕಡೆಯಿಂದ ಬರೋಕ್ಕೆ ಶುರುವಾಯಿತು. ಪೊಲಿಟಿಕಲ್ ಕನ್ಸಲ್ಟೆಂಟ್ ಆಗಿ ಎಲ್ಲರಿಗೂ ಸಲಹೆ ಕೊಡೋದು, ಸಜೆಷನ್ ಕೊಡೋದು ಈಸಿ, ಆದರೆ ನಾವೇ ಅಖಾಡಕ್ಕೆ ಇಳಿದು ಫೈಟ್ ಮಾಡುವಾಗ ಅದರ ಪಟ್ಟುಗಳೇ ಬೇರೆ ಇರ್ತವೆ ಅಂತ ರಾಜಕಾರಣಿಗಳು ಕೂಡ ಮಾತಾಡೋ ಹಾಗಾಯಿತು. ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಕೂಡ ಅದೇ ತಪ್ಪು ಮಾಡಿದ್ರಾ ಅನ್ನೋವಾಗ ಬಂದಿದ್ದೇ ಬಿಹಾರದ ಬಾಂಕಿಪುರದ ಈ ಉಪಚುನಾವಣೆ. ಕಳೆದ ನವೆಂಬರ್ನಲ್ಲಿ ಅಲ್ಲಿ ಗೆದ್ದಿದ್ದು ನಿತಿನ್ ನಬೀನ್. ಅವರು 98,000 ಮತ ಪಡೆದು ಗೆದ್ದಿದ್ರು. ಅವರ ಹತ್ತಿರದ ಸ್ಪರ್ಧಿ RJD ಪಕ್ಷದ ಅಭ್ಯರ್ಥಿ 46,000 ವೋಟ್ ಪಡೆದಿದ್ದರೆ ಜನಸುರಾಜ್ ಪಕ್ಷದ ಅಭ್ಯರ್ಥಿ ಪಡೆದಿದ್ದು ಕೇವಲ 7,000 ಚಿಲ್ಲರೆ ಮತ. ನಂತರ ನಿತಿನ್ ನಬೀನ್ BJP ರಾಷ್ಟ್ರೀಯ ಅಧ್ಯಕ್ಷರಾದರು. ರಾಜ್ಯಸಭೆಗೂ ಆಯ್ಕೆಯಾಗಿ ಕೇಂದ್ರ ರಾಜಕಾರಣಕ್ಕೆ ಹೋಗಿದ್ದರಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ನೆನಪಿಡಿ, ಇಲ್ಲಿ ನಿತಿನ್ ನಬೀನ್ ಅವರು ಸತತವಾಗಿ 5 ಬಾರಿ ಗೆದ್ದು ಬಂದಿದ್ದರು. ಅಂಥ ಕ್ಷೇತ್ರ ಬಾಂಕಿಪುರಕ್ಕೆ ಮೊನ್ನೆ ಜುಲೈ 30ರಂದು ಉಪಚುನಾವಣೆ ನಡೆಯಿತು.
ಇದು ಕಳೆದ 30 ವರ್ಷಗಳಿಂದ BJP ಗೆಲ್ತಾ ಬಂದಿರೋ ಒಂದು ಕ್ಷೇತ್ರ. ನಿತಿನ್ ನಬೀನ್ ಅವರ ಮೊದಲು ಅವರ ತಂದೆ ಕೂಡ ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ರು, ಗೆಲ್ತಾ ಇದ್ರು. 1995ನೇ ಇಸವಿಯಿಂದ ಒಮ್ಮೆ ಕೂಡ ಇಲ್ಲಿ BJP ಸೋತಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಿ. ಇಷ್ಟು ಮಾತ್ರ ಅಲ್ಲ, ಈ ಬಾರಿಯ ಈ ಉಪಚುನಾವಣೆಗೆ, ಬಾಂಕಿಪುರದ ಉಪಚುನಾವಣೆಗೆ BJPಯ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಬಂದಿದ್ರು. ಇದ್ರ ಜೊತೆಗೆ BJPಯ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ರು ಅನ್ನೋ ಒಂದು ಮಾತು ತುಂಬ ವೈರಲ್ ಆಗಿತ್ತು. ನಿಜವಾಗಿ ಅವರು ಹೇಳಿದ್ರೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಯಾರಿಗೂ ಇಲ್ಲೇ ಇದ್ರು. ಈ ಉಪಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಒಂದು ನಾಯಿ ಅಥವಾ ಬೆಕ್ಕು ನಿಂತರೂ BJP ಹೆಸರಲ್ಲಿ ನಿಂತರೆ ಅದು ಗೆದ್ದೇ ಗೆಲ್ಲತ್ತೆ ಅನ್ನೋ ಮಾತನ್ನು ರವಿಶಂಕರ್ ಪ್ರಸಾದ್ ಅವರು ಹೇಳಿದ್ದಾರೆ ಅನ್ನೋದು ಎಲ್ಲ ಕಡೆ ವೈರಲ್ ಆಯಿತು. ಅವರು ನಿಜವಾಗಿ ಹೇಳಿದಾರೋ ಇಲ್ವೋ ಅನ್ನೋದು ಬೇರೆ ಮಾತು. ಆದರೆ BJP ಲೀಡರ್ಸ್ ಬಾಯಲ್ಲಿ ಅಥವಾ ಲೀಡರ್ಸ್ ಮನಸ್ಸಲ್ಲೆಲ್ಲ ಆ ಭಾವನೆ ಇದ್ದೇ ಇತ್ತು, ಯಾರು ನಿಂತರೂ ಈ ಕ್ಷೇತ್ರದಲ್ಲಿ BJP ಗೆದ್ದೇ ಗೆಲ್ಲುತ್ತೆ ಅನ್ನೋದು. ಆದರೆ ಕಳೆದ ಬಾರಿ ಚುನಾವಣೆ ನಡೆದು ಕೇವಲ 8 ತಿಂಗಳ ನಂತರ ನಡೆದಿರೋ ಈ ಉಪಚುನಾವಣೆಯಲ್ಲಿ ಕಳೆದ ಬಾರಿ 7,000 ಚಿಲ್ಲರೆ ವೋಟ್ ಪಡೆದಿದ್ದ ಜನಸುರಾಜ್ ಪಕ್ಷ ಈ ಸಾರಿ ಪ್ರಶಾಂತ್ ಕಿಶೋರ್ ಹೆಸರಲ್ಲಿ 63,000 ವೋಟ್ ಪಡೀತು. ಬಂಕಿಪುರದಲ್ಲಿ ನಿಜವಾಗ್ಲೂ BJP ಕೋಟೆಗೆ ಬೆಂಕಿ ಬಿತ್ತು. ಕಳೆದ ಬಾರಿ 98,000 ವೋಟ್ ಪಡೆದಿದ್ದ BJP ಈ ಬಾರಿ ಪಡೆದಿದ್ದು ಕೇವಲ 44,000 ವೋಟ್ಗಳು. ಪ್ರಶಾಂತ್ ಕಿಶೋರ್ ಅವರು 18,953 ವೋಟ್ಗಳ ಅಂತರದಲ್ಲಿ ಬಾಂಕಿಪುರದಲ್ಲಿ ವಿಜಯಶಾಲಿಯಾಗಿದ್ದಾರೆ. ಜೆನ್ಜಿ ಅಲೆಗೆ ಆಲ್ರೆಡಿ ಸ್ವಲ್ಪ ಬಾಡ್ ಹೋಗಿರೋ BJPಗೆ ಈ ಬಾಂಕಿಪುರದ ಚುನಾವಣೆ ಮತ್ತೊಂದು ವಾರ್ನಿಂಗ್ ಆಗಿದೆ. ರಾಜಕೀಯ ಪಕ್ಷಗಳಿಗೆ ಸಲಹೆ ಸೂಚನೆ ಕೊಡ್ತಾ ಇದ್ದ ಪ್ರಶಾಂತ್ ಕಿಶೋರ್ ಈ ಚುನಾವಣೆ ಮೂಲಕ ಹೊಸ ರಾಜಕೀಯ ನೆಲೆ ಕಂಡುಕೊಳ್ತಾ ಇದ್ದಾರೆ. ಈ ನೆಲೆಯ ಬೆಲೆ ಎಷ್ಟು, ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ಬೋದು. ಆದರೆ ಚುನಾವಣಾ ಸಲಹೆಗಾರರಾಗಿದ್ದ ಒಬ್ಬ ವ್ಯಕ್ತಿ BJPಯ ಭದ್ರಕೋಟೆಯ ಒಂದು ಅಡಿಗಲ್ಲು ಉರುಳಿಸಿದ್ದು ಮಾತ್ರ ಒಂದು ಮರೆಯೋಕ್ಕಾಗದ ವಿಷಯ. ಇದು ಇಂಡಿಯಾದ ರಾಜಕಾರಣದಲ್ಲೇ ಒಂದು ಸಂಚಲನ ಮೂಡಿರೋ ವಿಷಯ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಮರೆಯದೆ ಕಮೆಂಟ್ ಮಾಡಿ, ಮತ್ತು ಯಾವ ಸುದ್ದಿಗಳನ್ನು ನೀವು ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.